ಹಾಯ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್. ಎಲ್ಲ BPL, APL ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ ದಾರರಿಗೆ ಇದೀಗ ರಾಜ್ಯ ಸರ್ಕಾರದ ಆಹಾರ ಮತ್ತು ನಾಗರಿಕ ಸರಬರಾಜು ವ್ಯವಹಾರಗಳ ಇಲಾಖೆಯ ವತಿಯಿಂದ 4 ರಿಂದ 5 ಪ್ರಮುಖ ಮಾಹಿತಿ ಗುಡ್ ನ್ಯೂಸ್ಗಳು ನೀಡಲಾಗಿದ್ದು, 3 ಗುಡ್ ನ್ಯೂಸ್ ಇದ್ದರೆ ಇನ್ನೆರಡು ಪ್ರಮುಖ ಮಾಹಿತಿ ಸೇರಿದಂತೆ ಬ್ಯಾಡ್ ನ್ಯೂಸ್ ಕೂಡ ಎಲ್ಲ ರೇಷನ್ ಕಾರ್ಡ್ ದಾರರಿಗೆ ಇದೆ. ಎಸ್ ವೀಕ್ಷಕರೇ, ನೀವು ಕೂಡ BPL, APL ಅಥವಾ ಅಂತ್ಯೋದಯ ಹೀಗೆ ಯಾವುದೇ ರೇಷನ್ ಕಾರ್ಡ್ ಗ್ರಾಹಕರಾಗಿದ್ದರೆ ಈ ಮಾಹಿತಿಯನ್ನ ನೀವು ಕೊನೆಯವರೆಗೂ ನೋಡಿ ವಿಷಯ ಏನಪ್ಪಾ ಅಂತ ತಿಳಿದುಕೊಳ್ಳುವುದು ಅತ್ಯ ಅವಶ್ಯಕ. ವಿಡಿಯೋ ನೋಡೋಕ್ಕೂ ಮುನ್ನ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ದಿನಾಲು ಇದೇ ರೀತಿ ಹೊಸ ಮಾಹಿತಿಗಳ ಅಪ್ಡೇಟ್ಸ್ ಪಡೆಯಲು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯಬೇಡಿ ವೀಕ್ಷಕರೇ. ಹೌದು, ಬನ್ನಿ ಹೀಗಾದ್ರೆ ರೇಷನ್ ಕಾರ್ಡ್ ದಾರರಿಗೆ ಬಂದಿರತಕ್ಕಂಥ ಗುಡ್ ನ್ಯೂಸ್ ಏನು, ಪ್ರಮುಖ ಬ್ರೇಕಿಂಗ್ ಸುದ್ದಿ ಏನು ಎಂಬುದರ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ತಿಳಿಯೋಣ. ಮೊದಲನೆಯ ಗುಡ್ ನ್ಯೂಸ್ ಏನಿದೆ ಅಂದ್ರೆ, ರಾಜ್ಯದಲ್ಲಿ ಆಹಾರ ಇಲಾಖೆಯು ಪಡಿತರ ಚೀಟಿ ತಿದ್ದುಪಡಿ ಪ್ರಕ್ರಿಯೆಯ ದಿನಾಂಕವನ್ನ ಹಲವು ಬಾರಿ ಮುಂದೂಡಿಕೆ ಮಾಡುತ್ತಲೇ ಬಂದಿದೆ. ಈ ಹಿಂದೆ ಮಾರ್ಚ್ 31ರವರೆಗೂ ರೇಷನ್ ಕಾರ್ಡ್ನ ತಿದ್ದುಪಡಿ, ಹೆಸರು ಸೇರ್ಪಡೆ, ಹೆಸರು ಬದಲಾವಣೆ, ಕುಟುಂಬ ಸದಸ್ಯರ ಮುಖ್ಯಸ್ಥರ ಬದಲಾವಣೆ ಸೇರಿದಂತೆ ವಿವಿಧ ಬಗೆಯ ರೇಷನ್ ಕಾರ್ಡ್ನ ತಿದ್ದುಪಡಿಯನ್ನ ಮಾರ್ಚ್ 31ರವರೆಗೆ ಈ ಹಿಂದೆ ಗಡುವು ವಿಸ್ತರಣೆ ಮಾಡಲಾಗಿತ್ತು. ಆದರೆ ಹಲವರು ಇನ್ನು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ದು, ಆಹಾರ ಇಲಾಖೆಯ ವತಿಯಿಂದ ಇದೀಗ ಎಲ್ಲಾ ರೇಷನ್ ಕಾರ್ಡ್ ದಾರರಿಗೆ ಮತ್ತೊಮ್ಮೆ ಗುಡ್ ನ್ಯೂಸ್ ಸಿಕ್ಕಿದೆ. ಎಸ್ ವೀಕ್ಷಕರೇ, ಎಲ್ಲ ರೇಷನ್ ಕಾರ್ಡ್ ದಾರರಿಗೆ 2025ರ ಜೂನ್ 30ರವರೆಗೆ ರೇಷನ್ ಕಾರ್ಡ್ನ ತಿದ್ದುಪಡಿಗೆ ಇದೀಗ ಮತ್ತೊಮ್ಮೆ ಕಾಲಾವಕಾಶವನ್ನ ನೀಡಿ ಗಡುವನ್ನ ವಿಸ್ತರಣೆ ಮಾಡಿದ್ದಾರೆ. ಸೊ ಜೂನ್ 30, 2025ರ ಒಳಗಾಗಿ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ನಿಮ್ಮ ಮಕ್ಕಳ ಹೆಸರು ಸೇರ್ಪಡೆ, ಹೊಸದಾಗಿ ಮದುವೆಯಾಗಿದ್ದರೆ ಪತ್ನಿಯ ಅಥವಾ ಸೊಸೆಯಂದರ ಹೆಸರು ಸೇರ್ಪಡೆ, ಕುಟುಂಬ ಮುಖ್ಯಸ್ಥರ ಹೆಸರು ಬದಲಾವಣೆ ಹಾಗೂ ಕುಟುಂಬ ಮುಖ್ಯಸ್ಥರ ಹೆಡ್ ಆಫ್ ದಿ ಫ್ಯಾಮಿಲಿ ಬದಲಾವಣೆಯನ್ನ ಮಾಡಿಕೊಳ್ಳಬಹುದು. ಇನ್ನು ಎರಡನೆಯದಾಗಿ ಬಂದಿರತಕ್ಕಂತ ಹೊಸ ಬದಲಾವಣೆ ಏನಪ್ಪಾ ಅಂದ್ರೆ, ಎಲ್ಲ ರೇಷನ್ ಕಾರ್ಡ್ ದಾರರಿಗೆ ಇದೀಗ ಪ್ರತಿ ವರ್ಷ ಪ್ರತಿ ತಿಂಗಳು ಹಲವು ಬಾರಿ ಈ KYCಯನ್ನ ದೃಢೀಕರಿಸಿಕೊಳ್ಳುವಂತೆ ಆಗಾಗ ಸುತ್ತೋಲೆಯನ್ನ ರಾಜ್ಯ ಸರ್ಕಾರ ಹೊರಡಿಸುತ್ತಲೇ ಇದೆ. ಆದರೆ ಇನ್ನು 20 ರಿಂದ 30% ರೇಷನ್ ಕಾರ್ಡ್ನ ಸದಸ್ಯರ ಈ KYC ದೃಢಿ ಆಗಿಲ್ಲ. ಹೀಗಾಗಿ ಇದೀಗ ಏಪ್ರಿಲ್ ಜೂನ್ ತಿಂಗಳಿನಲ್ಲಿ ಎಲ್ಲ ರೇಷನ್ ಕಾರ್ಡ್ನ ಸದಸ್ಯರು ನಿಮ್ಮ ಕುಟುಂಬ ಸದಸ್ಯರ ಎಲ್ಲ ಆಧಾರ್ ಕಾರ್ಡ್ ಅನ್ನ ರೇಷನ್ ಕಾರ್ಡ್ಗೆ ಲಿಂಕ್ ಮಾಡುವ ಮೂಲಕ ಬಯೋಮೆಟ್ರಿಕ್ ಥಂಬ್ ಇಂಪ್ರೆಷನ್ ನೀಡಿ ಈ KYC ದೃಢೀಕರಿಸಿಕೊಳ್ಳುವಂತೆ ಎಲ್ಲ ರೇಷನ್ ಕಾರ್ಡ್ ದಾರರಿಗೆ ಸೂಚಿಸಲಾಗಿದೆ. ಯಾವ ರೇಷನ್ ಕಾರ್ಡ್ನ ಸದಸ್ಯರು ಈ KYCಯನ್ನ ದೃಢೀಕರಿಸಲ್ಲ ಅಂಥವರ ರೇಷನ್ ಕಾರ್ಡ್ ಬಂದ್ ಆಗಲಿದೆ. ಬರುವ ದಿನಗಳಲ್ಲಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಲಾಭ ಸಿಗುವುದಿಲ್ಲ. ಇನ್ನು ವೀಕ್ಷಕರೇ, ಮೂರನೆಯದಾಗಿ ಬಂದಿರತಕ್ಕಂತ ದೊಡ್ಡ ಬದಲಾವಣೆ ಏನಪ್ಪಾ ಅಂದ್ರೆ, ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಜಾರಿಗೆ ಬಂದ ನಂತರ ಹೊಸ BPL ಕಾರ್ಡ್ ಅರ್ಜಿಗಳನ್ನು ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿತ್ತು. ಆದರೆ ಈಗ 2,86,000ಕ್ಕೂ ಹೆಚ್ಚು ಅರ್ಜಿದಾರರು ಹೊಸ BPL ಕಾರ್ಡ್ ಪಡೆಯಲು ಕಾಯುತ್ತಿದ್ದಾರೆ. ಹೀಗಾಗಿ ಬರುವ ದಿನಗಳಲ್ಲಿ ಎಲ್ಲ BPL ರೇಷನ್ ಕಾರ್ಡ್ಗಳನ್ನ ವಿತರಣೆ ಮಾಡಲಾಗುತ್ತೆ ಎಂದು ಅಧಿಕೃತವಾಗಿ ಇದೀಗ ಆಹಾರ ಇಲಾಖೆಯ ಸಚಿವರು ಮಾಹಿತಿ ನೀಡಿದ್ದಾರೆ. ಹಾಗೂ ಕೊನೆಯದಾಗಿ DBT ಮೂಲಕ ವಿತರಣೆ ಮಾಡಲಾಗುತ್ತಿರುವ ಆಹಾರ ಧಾನ್ಯದ ಹಣವನ್ನ ಇದೀಗ ಬದಲಾವಣೆ ಮಾಡಲಾಗಿದ್ದು, ಇನ್ನು ಮುಂದೆ ಪ್ರತಿ ತಿಂಗಳು ರೇಷನ್ 10 kg ಪ್ರತಿ ಸದಸ್ಯನಿಗೆ ಅಕ್ಕಿಯನ್ನ ವಿತರಣೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಅನುಮೋದನೆ ನೀಡಿದ್ದು, ಬರುವ ಎಲ್ಲಾ ತಿಂಗಳುಗಳಿಗೆ ಅನ್ವಯವಾಗುವಂತೆ ಒಬ್ಬ ಸದಸ್ಯನಿಗೆ 10 kg ಅಕ್ಕಿ ವಿತರಣೆ ಮಾಡುತ್ತಾ ಇದೀಗ DBT ಹಣವನ್ನ ತಾತ್ಕಾಲಿಕವಾಗಿ ರೇಷನ್ ಅಕ್ಕಿ ವಿತರಣೆ ಮಾಡುವವರೆಗೆ ನಿಲ್ಲಿಸಲಾಗುತ್ತೆ ಎಂದು ಆಹಾರ ಇಲಾಖೆ ಮಾಹಿತಿ ನೀಡಿದೆ. ಹೀಗಾಗಿ ಪ್ರತಿಯೊಬ್ಬರಿಗೂ ಈ ಮಾಹಿತಿಯನ್ನ ವಾಟ್ಸಪ್, ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.